ಮಾಡ್ಬೇಕು ನಾರಾಯಣ, ಇಲ್ದಿದ್ರೆ ಇದೇ ವಿಷಯಕ್ಕೆ ಮತ್ತೆ ಅಮ್ಮಂಗೆ ಕೋಪ ಬರುತ್ತೆ. ಈ ಶುಭ ಸಮಾಚಾರ ನನ್ನ ಅಣ್ಣನ್ ತಿಳಿಸೋದಕ್ಕೆ ಸಮಯ ಬಂದಿದೆ. ಮಾಯಾವಿ ದರ್ಪಣ, ನನ್ನ ಅಣ್ಣ ಅಮರ ಮಹಾನ್ಗೆ ಇಲ್ಲಿನ ಪರಿಸ್ಥಿತಿಯನ್ನ ತೋರಿಸು. ಅಮ್ಮ, ಈಗ ಸರಿಯಾದ ಸಮಯ ಬಂದಿದೆ. ದೇವನ ಮೇಲೆ ನಿದ್ರಾಸ್ತ್ರ ಪ್ರಯೋಗಿಸ್ತೀನಿ. ಹೇ ನಿದ್ರಾಸ್ತ್ರ, ಪ್ರಕಟವಾಗು. ಸರಿ ನಡಿ, ನಾವೇ ಹೋಗಿ ದೇವನ ಕರ್ಕೊಂಬರೋಣ. ಅದ್ರ ಹಿಂದೆ ಹೋಗ್ಬೇಡ ದೇವ. ಒಳಗಡೆ ಬಾ ದೇವ, ಇಲ್ದಿದ್ರೆ ಅಮ್ಮಂಗೆ ಮತ್ತೆ ಕೋಪ ಬರುತ್ತೆ. ಸ್ವಲ್ಪ ಹೊತ್ತು ಇವರಿಂದ ದೂರ ಬಂದಿದ್ದೆ ಸರಿ. ಇವ್ರ ಅಭ್ಯಾಸ ಬಿಟ್ಟು ಆಡೋಕ್ ಹೋಗಿದ್ದಾರೆ. ಇವತ್ ಸರಿಯಾಗಿ ಮಾಡ್ತೀನಿ ಇವ್ರಿಗೆ. ದೇವಿ, ಮೊದಲು ಊಟ ಮುಗಿಸಿ ಆಮೇಲೆ ಹೋಗಿ. ಬೇಡ ದೇವ, ನಿಂತ್ಕೋ. ಆ ಚೆಂಡು ಬೇಡ, ನಿಂತ್ಕೋ. ಮನೆಗ್ ಹೋಗೋಣ ಬಾ. ಹಾ ದೇವ, ನಾವ್ ಇನ್ನೊಂದ್ ಚೆಂಡನ್ ತಗೊಳ್ಳೋಣ. ಮನೆಗ್ ಬಾ. ಹೇ ನಿದ್ರಾಸ್ತ್ರ, ಹೋಗಿ ಆ ದೇವನ್ನ ನಿನ್ನ ವಶ ಮಾಡ್ಕೋ. ನಿನ್ನ ಪ್ರಹಾರದಿಂದ ಅವನನ್ನ ಚಿರನಿದ್ರೆಗೆ ಕಳಿಸ್ಬಿಡು. ಬೇಡ ದೇವ, ನಿಂತ್ಕೋ. ಆ ಚೆಂಡು ನಮ್ಗೆ ಬೇಡ. ನಿನ್ನ ಮಾತನ್ನ ಯಾಕೆ ಕೇಳ್ತಿಲ್ಲ? ನಿಂತ್ಕೋ ದೇವ. ದೇವಿ, ದೇವಾ, ಇದ್ಯಾವುದೋ ಮಾಯೆ ಅನ್ಸುತ್ತೆ. ದೇವಿ, ಇದ್ಯಾವ ವಿಚಿತ್ರ ಅಸ್ತ್ರ ಅಲ್ಲ ಇದು? ಇದ್ಯಾವ ಶಬ್ದ? ದೇವನ್ಗೆ ಹಾನಿ ಮಾಡಕ್ ಬರ್ತಿದೆ. ದೇವಾ ದೇವಾ, ದೇವಾ, ನಿನ್ ಹತ್ರ ಬರ್ತಾ ಇದೆ. ತಪ್ಪಿಸ್ಕೋ ಅದ್ರಿಂದ. ತ್ರಿಮೂರ್ತಿಗಳಲ್ಲಿ ಒಬ್ಬ ಇವತ್ತು ಖಂಡಿತ ಚಿರನಿದ್ರೆಗೆ ಹೋಗ್ತಾನೆ. ನಿಂತ್ಕೋ ದೇವಾ, ನಿಂತ್ಕೋ. ಆ ಚೆಂಡಿನ ಹಿಂದೆ ಓಡ್ಬೇಡ ದೇವಾ. ದೇವಾ, ಈ ಬಾಲಶಿವ ಎಲ್ಲಿಂದ ಬಂದ ನನ್ನ ವಿಜಯದ ದಾರಿಗೆ ಅಡ್ಡಿ ಮಾಡೋದಕ್ಕೆ? ಸಹೋದರ ದೇವ, ನಮ್ಮ ಯುದ್ಧ ಮತ್ತೆ ನಮ್ಮ ರಕ್ಷಣೆಯನ್ನ ಎಲ್ಲದಕ್ಕೂ ಮೊದಲು ನಾವೇ ಮಾಡ್ಕೋಬೇಕಾಗತ್ತೆ.
ರಕ್ಷಣೆ ನಾನು ಹೇಗ್ ಮಾಡ್ಕೊಳ್ಳಿ? ಹೇಗೆ ಸೋದರ ನಾರಾಯಣ ತನ್ನ ಮತ್ತೆ ತನ್ನ ಗದೆ ಶಕ್ತಿನ ಅರ್ಥ ಮಾಡ್ಕೊಂಡಿದ್ದಾನೋ ಹಾಗೆ ಹಾಗೆ ನೀನು ಕೂಡ ನಿನ್ ಶಕ್ತಿನ ಅರ್ಥ ಮಾಡ್ಕೋಬೇಕು ಸೋದರ ದೇವ. ಹೌದು ದೇವ, ಶಿವ ಹೇಳ್ತಿರೋದು ಸತ್ಯ. ನಿನ್ಗೂ ಶಕ್ತಿ ಇದೆ, ತಿಳ್ಕೊ ನಿನ್ ಶಕ್ತಿನ. ನಿನ್ ಶಸ್ತ್ರನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡು ದೇವ. ನಿನ್ ಹತ್ರ ಇರೋ ಶಸ್ತ್ರನೇ ನಿನ್ ಹತ್ರ ಬರ್ತಾ ಇರೋ ಈ ಅಸ್ತ್ರನ ನಾಶ ಮಾಡುತ್ತೆ ಸೋದರ ದೇವ. ಯಾವುದು ನನ್ ಶಸ್ತ್ರ? ಸೋದರ ದೇವ, ನಿಷ್ಠೆಯಿಂದ ಮಾಡೋ ಪ್ರಯತ್ನ ಯಾವತ್ತೇ ಆದ್ರೂ ಒಳ್ಳೆ ಫಲಿತಾಂಶನೇ ಕೊಡುತ್ತೆ. ನೀನು ಉತ್ಸಾಹ ಕಳ್ಕೋಬೇಡ, ಯೋಚನೆ ಮಾಡು, ಆಗ ಪರಿಹಾರ ಖಂಡಿತ ಸಿಗುತ್ತೆ. ಯೋಚನೆ ಮಾಡು ದೇವ, ಖಂಡಿತ ಫಲ ಸಿಗುತ್ತೆ. ಅವತ್ತು ಶಿವನ್ ಕತೆ ಕೇಳಿದ್ಮೇಲೆ ನನ್ಗೂ ಪರಿಹಾರ ಸಿಕ್ತು. ದೇವ, ಹೆಚ್ಚು ಸಮಯ ಇಲ್ಲ. ನನ್ಗೇನು ಗೊತ್ತಾಗ್ತಿಲ್ಲ ನಾರಾಯಣ. ಇಲ್ಲ, ನಿನ್ಗೆ ಸಾಧ್ಯ ಇದೆ ಸೋದರ ದೇವ. ನಿನ್ನೊಳಗೆ ತುಂಬಾ ಶಕ್ತಿ ಅಡಗಿದೆ. ನಿನ್ನಲ್ಲಿರೋ ಈ ಶಕ್ತಿನ ಕೇವಲ ಅನುಭವಿಸ್ಬೇಕು. ಹಾ, ಹಾಗೆ ನಾನು ಮತ್ತೆ ಶಿವ ಕೂಡ ಅನುಭವ ಪಡೆದಿದ್ದು. ಅಷ್ಟೇ ಅಲ್ಲ ಸೋದರ ದೇವ, ಸಂಕಷ್ಟದ ಕಾಲನೇ ಉತ್ತಮವಾದ ಕಾಲ. ನಿನ್ನ ಶಕ್ತಿ ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ಪ್ರಯತ್ನ ಮಾಡು ಸಹೋದರ ದೇವ. ನಿನ್ನೊಳಗಿರೋ ಶಕ್ತಿನ ಹೊರಗೇಳಿ ದೇವ. ಈ ಅಸ್ತ್ರನ ಈ ಕೂಡ್ಲೆ ನಾಶ ಮಾಡ್ಬಿಡು. ನನ್ಗೆ ನನ್ನ ಶಕ್ತಿ ಅನುಭವ ಆಗ್ತಾ ಇದೆ ಶಿವ. ಆದ್ರೆ ಅದ್ರ ಉಪಯೋಗ ಹೇಗ್ ಮಾಡೋದು, ಅದನ್ನ ಹೊರಗೆ ಹೇಗ್ ತರೋದು? ಇದು ನನ್ಗೆ ಅರ್ಥನೇ ಆಗ್ತಿಲ್ಲ ಸಹೋದರ ನಾರಾಯಣ. ಯೋಚನೆ ಮಾಡ್ಬೇಡ ಸಹೋದರ ದೇವ. ನಮ್ಮಿಬ್ಬರ ಶಕ್ತಿಯಿಂದ ನಿನ್ನ ಶಕ್ತಿ ಜಾಗೃತಿಯಾಗುತ್ತೆ, ಮತ್ತೆ ನಮ್ ಶಕ್ತಿನೇ ಅದನ್ನ ಹೊರಗಡೆ ತರುತ್ತೆ. ನೀನು ನಮ್ಮಿಬ್ಬರ ಕೈಗಳನ್ನ ಹಿಡ್ಕೋ ಸೋದರ ದೇವ. ಅಮ್ಮ, ನಮಗೆ ಗೆಲುವು ಸಿಗ್ತಾ ಇದೆ. ದೊಡ್ಡ ಗೆಲುವು, ಅತಿ ದೊಡ್ಡ ಗೆಲುವು. ಹಾ ತಾರಕ, ಸಮಯ ಮತ್ತೆ ನಿನ್ ಭಾಗ್ಯದ ಚಕ್ರ ಅದೇ ದಿಕ್ಕಲ್ಲಿ ಹೋಗ್ತಿರೋ ಹಾಗಿದೆ. ಇದನ್ನೇ ಹೇಳೋದು ಅಜರ ಅಮರ ಅಖಂಡ ಸೌಭಾಗ್ಯ ಅಂತ. ಒಬ್ನೇ ಚಿರನಿದ್ರೆಗೆ ಹೋಗ್ತಾನೆ ಅಂತ ಅನ್ಕೊಂಡಿದ್ವಿ, ಆದ್ರೆ ಈಗ ಮೂವರು ಚಿರನಿದ್ರೆಗೆ ಹೋಗ್ತಿದ್ದಾರೆ. ಈ ವಿನಾಶಕಾರಿ ಅಸ್ತ್ರ ತುಂಬಾ ಹತ್ರ ಬರ್ತಾ ಇದೆ. ಈಗೇನಾಗುತ್ತೋ? ಋಷಿವರ್ಯ, ಮಕ್ಕಳೇ
ಮಕ್ಕಳೇ, ಅಸಾಧ್ಯ. ಈ ದುರ್ಬಲ ದೇವ ನನ್ನ ಅಸ್ತ್ರನ ನಾಶ ಮಾಡೋದಕ್ಕಾಗೋದಿಲ್ಲ, ಆಗೋದಿಲ್ಲ. ನನ್ನ ಅಣ್ಣನ ಅಸ್ತ್ರನೇ ನಾಶ ಮಾಡೋದಾ? ನಂಬೋಕೆ ಆಗ್ತಿಲ್ಲ ಇದನ್ನ. ಮಕ್ಕಳೇ, ಮಕ್ಕಳೇ, ನೀವು ಹುಷಾರಾಗಿದ್ದೀರಲ್ವಾ? ನಾರಾಯಣ, ಶಿವ, ಯೋಚನೆ ಮಾಡಬೇಡಿ ದೇವಿ, ಯೋಚನೆ ಮಾಡಬೇಡಿ. ನಿಜ ಹೇಳಬೇಕು ಅಂದ್ರೆ ಅಸ್ತ್ರ ತುಂಬಾ ಹತ್ರ ಬಂದಾಗ ನಾನು ತುಂಬಾನೇ ಹೆದರ್ಕೊಂಡ್ಬಿಟ್ಟಿದ್ದೆ ದೇವಿ. ಮನುಷ್ಯರ ದುರ್ಬಲತೆ ನನ್ನ ಮೇಲೂ ಪರಿಣಾಮ ಬೀರಿತು. ಆಗ್ಲೇ ನನಗೂ ನೆನಪಾಗಿದ್ದು ನಮ್ಮ ಈ ಮಕ್ಕಳು ಸಾಕ್ಷಾತ್ ತ್ರಿಮೂರ್ತಿಗಳು ಅಂತ. ಇಡೀ ಜಗತ್ತಿನ ಸಂಕಷ್ಟನ ಕಳೆಯೋರು ಇವರು. ಮತ್ತೆ ಇವ್ರನ್ನ ಸಂಕಷ್ಟ ಏನು ಮಾಡೋದಕ್ಕಾಗಲ್ಲ ದೇವಿ. ಅಮ್ಮ, ನನ್ನಲ್ಲೂ ಶಕ್ತಿ ಇದೆ. ಸಹೋದರ ಶಿವ ಮತ್ತೆ ಸಹೋದರ ನಾರಾಯಣ ಇವತ್ತು ನನಗೆ ನನ್ನ ಶಕ್ತಿ ಬಗ್ಗೆ ಪರಿಚಯ ಮಾಡಿಸಿದ್ದಾರೆ. ಇನ್ನು ಸಂಕಷ್ಟದ ಕಾಲದಲ್ಲಿ ನಿಮ್ಮ ಮಗ ಸುರಕ್ಷತೆ ಮಾಡೋದಕ್ಕೆ ತಯಾರಾಗಿದ್ದಾನಮ್ಮ. ಅಣ್ಣ, ನಿಮ್ಮ ಅಸ್ತ್ರನ ಯಾರು ನಾಶ ಮಾಡಿದ್ದಲ್ಲ, ಬದಲಿಗೆ ನಿಮ್ಮ ಅಸ್ತ್ರನ ನಾಶ ಮಾಡಿಸಿರೋದು ಯಾರು? ಬಾಲಶಿವ. ಬಾಲಶಿವ, 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 ಬಾಲಶಿವ. ಈ ಬಾಲಶಿವ ಯಾವಾಗ್ಲೂ ನನ್ನ ಗೆಲುವಿನ ದಾರಿಗೆ ಅಡ್ಡ ಬರ್ತಾನೆ ಇರ್ತಾನೆ. ಈ ತ್ರಿಲೋಕ ವಿಜೇತ ತಾರಕಾಸುರನಿಗೆ ಅವನ ಕಾರಣದಿಂದ ಸೋಲಿನ ಮುಖಾನ ನೋಡೋ ಹಾಗಾಗ್ತಿದೆ. ಸ್ವಲ್ಪನೂ ಅರ್ಥ ಆಗ್ತಿಲ್ಲ ಯಾವ ರೀತಿ ಅವನನ್ನ ಸೋಲ್ಸೋದು. ಈಗ ಒಂದೇ ದಾರಿ ಕಾಣಿಸ್ತಿದೆ ಅಮ್ಮ, ಮತ್ತು ನಾನು ಅದೇ ದಾರಿಲಿ ನಡೀತೀನಿ. ಯಾವ ದಾರಿ ಅದು? ಮಹಾ ಸಂಗ್ರಾಮ ಅಮ್ಮ. ಇನ್ನು ಯುದ್ಧ ಆಗುತ್ತೆ, ಕೇವಲ ಯುದ್ಧ. ತ್ರಿಲೋಕ ರಕ್ಷಕ ಮತ್ತೆ ಈ ತ್ರಿಲೋಕ ವಿಜೇತ ತಾರಕಾಸುರನ ಮಧ್ಯೆ ನಾನು ಈ ತ್ರಿಲೋಕವನ್ನ ಯುದ್ಧದ ಬೆಂಕಿಲಿ ಸುಟ್ಟು ಹಾಕ್ಬಿಡ್ತೀನಿ. ಹಾಹಾಕಾರ ಶುರುವಾಗತ್ತೆ, ಎಲ್ರ ಚಿತೆಯನ್ನು ಸುಡ್ತೀನಿ. ಬಾಲಶಿವ, ನಿನ್ನಿಂದಾಗಿ 3 ಲೋಕ ನಾಶ ಆಗತ್ತೆ, ಉರಿದು ಬೂದಿ ಆಗುತ್ತೆ 3 ಲೋಕಗಳು. ಆಗ ನೀನು ಏನು ಮಾಡೋದಕ್ಕಾಗೋದಿಲ್ಲ. ನಿನ್ನ ಮೂರ್ಖತನದ ಮೇಲೆ ನನಗೆ ಕೋಪ ಅಲ್ಲ, ಕರುಣೆ ಬರ್ತಿದೆ ತಾರಕ. ಅಮ್ಮ, ನನ್ನ ಗುರಿ ಸಾಧನೆನ ಮೂರ್ಖತನ ಅಂದು ನೀವು ನನಗೆ ನೋವು ಮಾಡ್ತಾ ಇದ್ದೀರಾ. ನಾನೇನ್ ಮಾಡ್ಬೇಕು ಮಾಡೋದಕ್ಕೆ ಬಿಡಿ ಅಮ್ಮ. ಸರಿ, ನಾನ್ ನಿನ್ನನ್ನು ತಡೆಯೋದಿಲ್ಲ. ಹೋಗು, ಸುಟ್ಟು ಹಾಕ್ಬಿಡು ತ್ರಿಲೋಕನ. ಆದ್ರೆ ಆ ನಂತರ ನೀನ್ ಯಾರನ್ನ ಆಳ್ತೀಯ ಇದನ್ನು ಯೋಚನೆ ಮಾಡು.
ಯುದ್ಧದ ಬೆಂಕಿಯಲ್ಲಿ ಭಸ್ಮ ಆಗಿ ಸ್ಮಶಾನ ಆಗಿರೋ ಭೂಖಂಡಗಳ ಮೇಲ ಅಥವಾ ಅಲ್ಲಿ ಬಿದ್ದಿರೋ ಶವಗಳು ಮತ್ತೆ ಸಮಾಧಿ ಮೇಲ? ತಾರಕ ಕೋಪ ಬುದ್ಧಿನ ಹಾಳು ಮಾಡುತ್ತೆ. ಅದ್ರಿಂದ ಯಾವುದೇ ನಿರ್ಧಾರನ ಕೋಪದಿಂದಲ್ಲ, ಮನಸ್ಸು ಶಾಂತವಾಗಿದ್ದಾಗ ತಗೋ. ಹಾಗೆ ಇನ್ನೊಂದು ಮಾತನ್ನ ಸದಾ ಕಾಲಕ್ಕೂ ನಿನ್ ಮನ್ಸಲ್ಲಿಟ್ಕೋ. ಆ ಶಿವ ಬಾಲಶಿವನಾಗಿರೋವರೆಗೂ ನೀನು ಸುರಕ್ಷಿತನೇ. ಹಾಗಾಗಿ ಪ್ರಯತ್ನ ಮಾಡು. ಅವನ್ ಸದಾ ಕಾಲಕ್ಕೂ ಬಾಲಶಿವನಾಗೇ ಇರ್ಬೇಕು. ಕೋಪ ಬಿಟ್ಟು ಸಮಯ ಬರೋವರೆಗೂ ಸಮಾಧಾನವಾಗಿರು. ಆಗ್ಲಿ ಅಮ್ಮ. ನಿನಗೆ ಅರ್ಥ ಆಯ್ತಾ ಅಜಾಮುಖಿ? ಹಾ ಅಣ್ಣ, ಅರ್ಥ ಆಯ್ತು. ಇನ್ನು ಬಾಲಶಿವನ ಮೇಲೆ ದೃಷ್ಟಿ ಇಡೋ ಕೆಲಸ ನಿಂದು. ಖಂಡಿತ ಮಾಡ್ತೀನಣ್ಣ. ಇದು ನನ್ನ ಭಾಗ್ಯ. ನೀವಿಬ್ರು ಇದ್ದಕ್ಕಿದ್ದ ಹಾಗೆ ಏನಾದ್ರೂ ವಿಶೇಷವಾದ ಕಾರಣ? ನವರಾತ್ರಿ ಸಂಭ್ರಮ ಆರಂಭ ಆಗೋದ್ರಲ್ಲಿದೆ. ಇದು ನಿನ್ನ ಸಂಭ್ರಮ, ಆದಿಶಕ್ತಿಯ ಹಬ್ಬ. ಮತ್ತೆ ನಮ್ಮ ಸುಖದ ದಿನಗಳು ಮರಳಿ ಬರ್ತಾ ಇದೆ ದೇವಿ. ನಾನು ಕನಸು ಕಾಣೋದನ್ನ ನಿಲ್ಲಿಸ್ಬಿಟ್ಟಿದ್ದೀನಿ. ಯಾಕಂದ್ರೆ ಏನೇ ಆಗ್ಬೇಕು ಅಂದ್ರು, ಹೇಗೆ ಆಗ್ಬೇಕಾದ್ರೂ ಮಹಾದೇವನ ಇಚ್ಛೆಯಿಂದಾನೇ ಆಗ್ಬೇಕು. ಸುಮ್ಮನೆ ವ್ಯರ್ಥವಾದ ಆಸೆ ಯಾಕೆ? ನಿರರ್ಥಕ ಪ್ರಯತ್ನ ಯಾಕೆ? ಸಾರ್ಥಕ ಆಸೆ ಮತ್ತು ಅರ್ಥಪೂರ್ಣ ಪ್ರಯತ್ನ ಇದು. ಮಹಾದೇವನ ಇಚ್ಛೆ ಮತ್ತೆ ನಮ್ಮ ಸುಖದ ದಿನಗಳನ್ನ ಮರಳಿಸೋದೇ ಆಗಿದೆ. ಹಿಂದೆ ನಡೆದ ಘಟನೆನ ನೆನಪು ಮಾಡ್ಕೋ ಪಾರ್ವತಿ. ಒಮ್ಮೆ ಸಂಪೂರ್ಣ ಬ್ರಹ್ಮಾಂಡದಲ್ಲೇ ದುರ್ಗಮಾಸುರನ ಅಪಾಯ ಹರಡಿತ್ತು. 4 ದಿಕ್ಕಲ್ಲೂ ಹಾಹಾಕಾರ ಜಾಸ್ತಿ ಆಗ್ತಿತ್ತು. ಆಗ ಬ್ರಹ್ಮದೇವ, ವಿಷ್ಣು ದೇವರ ಜೊತೆ ಎಲ್ಲಾ ದೇವಿ ದೇವತೆಗಳು ಮಹಾದೇವನ ಚರಣಕ್ಕೆ ಬಂದ್ರು. ಮಹಾದೇವ, ದುರ್ಗಮಾಸುರನ ಅನಾಚಾರ ಹೆಚ್ಚಾಗ್ತಾ ಇದೆ. ಅವನ ಭಯದಿಂದ 3 ಲೋಕನೂ ನಡುಗ್ತಾ ಇದೆ. ಈಗ ಸಮಸ್ಯೆ ಏನು ಅಂದ್ರೆ, ಯಾವ ದೇವತೆಗಳಿಗೂ ಅವನನ್ನ ಅಂತ್ಯ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ನೀವೇ ವರ ಕೊಟ್ಟಿದ್ದು ಬ್ರಹ್ಮದೇವ. ಅವನ ವಧೆನ ಕೇವಲ ಒಬ್ಳು ಸ್ತ್ರೀ ಮಾಡಬಲ್ಲಳು ಅಂತ. ಆದರೆ ಆ ಸ್ತ್ರೀ ಯಾರಾಗುತ್ತಾರೆ ಮಹಾದೇವ? ದೇವತೆಗಳ ಸಾಮೂಹಿಕ ಶಕ್ತಿಯಿಂದ ದೇವಿ ದುರ್ಗೆ ಜನ್ಮ ಪಡೆದ್ಲು. ವಿಂಧ್ಯಾಚಲ ಅವಳಿರೋ ಸ್ಥಳವಾಗಿತ್ತು. ಅವಳು ಜನ್ಮ ಪಡೆದಿದ್ದೇ ಪ್ರತ್ಯೇಕ ಶಕ್ತಿಯಾಗಿ ಆ ದುರ್ಗಮಾಸುರನನ್ನ ವಧೆ ಮಾಡುವುದಾಗಿತ್ತು. ದುರ್ಗಾ ಅನ್ನೋ ಹೆಸರಿನಿಂದ ಜಗತ್ತಿನಲ್ಲಿ ಪ್ರಸಿದ್ಧ ಆಗಬೇಕಿತ್ತು. ನಿನ್ನ ಅಂತ್ಯ ಸಮೀಪಿಸಿದೆ ದುರ್ಗಮಾಸುರ. ದೇವಿ ಪಾರ್ವತಿ, ತ್ರಿಮೂರ್ತಿಗಳ ಶಕ್ತಿಯಿಂದ ಆ ದಿನ ದೇವಿ ದುರ್ಗೆಯ ಜನ್ಮ ಆಗಿತ್ತು. ಈಗ ಅದೇ ದೇವಿ ದುರ್ಗೆಯ ಆಶೀರ್ವಾದ ತ್ರಿಮೂರ್ತಿಗಳಿಗೆ ಸಿಕ್ಕಿದ್ರೆ ಅವರು ತಮ್ಮ ವಾಸ್ತವಿಕ ರೂಪಕ್ಕೆ ಬರ್ತಾರೆ. ಆದ್ರಿಂದ ಈ ನವರಾತ್ರಿ ಕಾಲದಲ್ಲಿ ನಾವು ಅವ್ರಿಗೆ ಅದೇ ಆಶೀರ್ವಾದವನ್ನ ಕೊಡಿಸೋ ಪ್ರಯತ್ನ ಮಾಡೋಣ.
ದುರ್ಗೆಯ ಆಶೀರ್ವಾದ ಅಪೂರ್ವವಾದದ್ದು ಪಾರ್ವತಿ. ಜಗತ್ನಲ್ಲಿ ಅಂಥದ್ದೇನೂ ಇಲ್ಲ ಅವಳ ಆಶೀರ್ವಾದದಿಂದ ಸಿಗದೇ ಇರುವಂಥದ್ದು. ಇದು ತುಂಬಾ ಸಂತೋಷವಾದ ವಿಚಾರ. ಆದ್ರೆ ದೇವಿ ದುರ್ಗೆಯ ಆಶೀರ್ವಾದ ತ್ರಿಮೂರ್ತಿಗಳಿಗೆ ಹೇಗ್ ಸಿಗುತ್ತೆ? ನವರಾತ್ರಿ ವ್ರತ ಮಾಡಿ ಅವಳ ಆರಾಧನೆ ಮಾಡೋದ್ರಿಂದ. ನಿಮ್ ಮಾತಿನ ಅರ್ಥ, ಒಂದ್ ವೇಳೆ ಬಾಲಶಿವ ನವರಾತ್ರಿಯ ವ್ರತ ಮಾಡಿದ್ರೆ ಅವ್ರಿಗೆ ದೇವಿ ದುರ್ಗೆಯ ಆಶೀರ್ವಾದ ಸಿಗುತ್ತೆ. ಆಗ ಅವರು ಮಹಾದೇವ ಆಗ್ತಾರೆ. ಹಾ, ಮತ್ತೆ ಬಾಲಶಿವ ಮಹಾದೇವ ಆಗ್ತಿದ್ದ ಹಾಗೆ ದೇವ ಮತ್ತೆ ನಾರಾಯಣ ಕೂಡ ಅವರ ವಾಸ್ತವಿಕ ಸ್ವರೂಪಕ್ಕೆ ಮತ್ತೆ ಬರ್ತಾರೆ.